ಏರೋಪ್ಲೇನಲ್ಲಿ ಹೋದಾಗ ಇನ್ನು ಬರಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ ವಿಡಿಯೋ ನೋಡ್ತೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಕಡೆ ಇವಾಗ ಬೊಮ್ಮಸಂದ್ರ ಕಡೆ ಹೊಸದಾಗಿ ಮೆಟ್ರೋ ಆಗಿದೆ. ಹಾಗೆ ನಾನೀಗ ರಾಗಿಗುಡ್ಡದಲ್ಲಿದ್ದೇನೆ. ರಾಗಿಗುಡ್ಡದಿಂದ ಬೊಮ್ಮಸಂದ್ರಕ್ಕೆ ಮೆಟ್ರೋದಲ್ಲಿ ಹೋಗ್ತೇವೆ. ಸಾಧ್ಯ ಆದಷ್ಟು ನಾನು ವ್ಲಾಗ್ ಮಾಡ್ತೇನೆ. ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಮಗೆ ಇಲ್ಲಿ ಇದಕ್ಕೆ ಏನು ಹೆಸರು? ಸ್ಟೇರ್ ಚೇರ್. ಇವರು ಬಂದೇ ಇಲ್ಲ. ನಾನು ಬರ್ತಾನೆ ಇರಿ. ನಾನು ಮತ್ತು ನನ್ನ ಫ್ರೆಂಡ್ ಮೌನ ಅವರು ನಾವಿಬ್ಬರು ಸೇರಿ ಮೆಟ್ರೋದಲ್ಲೇ ಬರಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ನಮಗೆ ಬೊಮ್ಮಸಂದ್ರದಿಂದ ಮೆಜೆಸ್ಟಿಕ್ ತನಕ ಹೋಗೋ ಪ್ಲ್ಯಾನ್ ಇತ್ತು. ಆದರೆ ಅದು ಕ್ಯಾನ್ಸಲ್ ಆಗಿ ನಾವು ಬಸ್ಸಲ್ಲೇ ಹೋದ್ವಿ. ರಿಟರ್ನ್ ಬರುವಾಗಾದರೂ ನಾವು ಮೆಟ್ರೋದಲ್ಲಿ ಬರಬೇಕಂತ ಹೇಳಿ ಅಂದ್ಕೊಂಡು ಬಂದ್ವಿ. ಹಾಗೆಯೇ ನಾವು ರಾಗಿಗುಡ್ಡದಿಂದ ಬೊಮ್ಮಸಂದ್ರ ತನಕ ಮೆಟ್ರೋದಲ್ಲಿ ಬರಲಿಕ್ಕೆ ಅಂತ ಹೇಳಿ ಇವಾಗ ಜರ್ನಿ ಮಾಡ್ತಾ ಇದ್ದೇವೆ. ಜರ್ನಿ ಅಂದರೆ ಅದೇ ಇವಾಗ ಇಲ್ಲಿ ಹೋಗಿ ಟಿಕೆಟ್ ಸ್ವಲ್ಪ ಪ್ರೋಸೆಸ್ ಇದೆ ಅಲ್ಲ, ಹಾಗೆ ಅದೆಲ್ಲ ಮುಗಿಸ್ಕೊಳ್ಬೇಕಲ್ಲ. ಹಾಗೆ ನಾವು ಇಲ್ಲಿ ಸ್ಟ್ರೈಟ್ ಲೆಫ್ಟ್ ಹೋಗೋದು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಹಾಗೆಯೇ ಹೋಗಿ ಆದಮೇಲೆ ನಮಗೆ ಅಲ್ಲಿ ಒಂದು ಟಿಕೆಟ್ ಕೌಂಟರ್ ಇತ್ತು. ಅದು ಆಟೋಮೆಟಿಕ್ ಟಿಕೆಟ್ ಕೌಂಟರ್, ಅಲ್ಲಿ ಟಿಕೆಟ್ ಮಾಡ್ಕೊಳ್ಬೋದು ಅಂತ ಕೂಡ ಅಂದ್ಕೊಂಡ್ವಿ. ಆದರೆ ಏನು ಮಾಡೋದು, ನಮ್ಮ ಅದೃಷ್ಟವಶಾತ್ ಅಂದರೆ ಆ ಅದೃಷ್ಟ ಚೆನ್ನಾಗಿಲ್ಲ, ಅದು ಆಟೋಮೆಟಿಕ್ ಮೆಷಿನ್ ಹಾಳಾಗಿತ್ತು. ಮೊಬೈಲಿ ಕೂಡ ಟಿಕೆಟ್ ಬುಕ್ ಮಾಡ್ಬೋದಿತ್ತು, ಆದರೆ ನಾವು ಬುಕ್ ಮಾಡಲಿಲ್ಲ. ಮತ್ತು ಅದು ಹೊಸ ಪ್ಲೇಸ್ ಆಗಿರೋದ್ರಿಂದ ಮತ್ತು ವಾಪಸ್ ಆ್ಯಪೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಬೇಕಲ್ಲ, ಅದು ಎರಡೆರಡು ಕೆಲಸ ಯಾಕೆ ಅಂತೇಳಿ ಅಲ್ಲಿ ಕೌಂಟ್ರ್ ಇತ್ತು. ಹಾಗೆ ನಾವಿಬ್ಬರು ಸೇರಿ ಕೌಂಟ್ರಿಗೆ ಹೋದ್ವಿ. ಕೌಂಟ್ರಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ ಏನಂತ ಹೇಳಿದ್ರೆ, ಅಲ್ಲಿ ಕೇಳಿದ್ವಿ ನಾವು ಕ್ಯಾಶ್ ಮಾಡ್ಬೋದಾ ಆನ್ಲೈನ್ ಮಾಡ್ಬೋದಾ ಅಂತ ಹೇಳಿ. ಮತ್ತು ಕೆಲವೊಂದು ಕಡೆ ಏನಂತೇಳಿ ಕ್ಯಾಶೇ ಬೇಕು ಅಂತ ಹೇಳ್ತಿದೆ. ಕೆಲವೊಂದು ಕಡೆ ಆನ್ಲೈನ್ ಕೂಡ ಸಿಸ್ಟಮ್ ಇರ್ತದೆ. ಏನೋ ಅಲ್ಲಿ ಆನ್ಲೈನ್ ಇತ್ತು, ಹಾಗೆ ನಾವು ಆನ್ಲೈನ್ ಮಾಡಿದ್ವಿ. ಫ್ರೆಂಡ್ಸ್, ಇಲ್ಲಿ ಟಿಕೆಟಲ್ಲಿ ನಮಗೆ ಕಾಯಿನ್ ಕೊಡ್ತಾರೆ. ಆ ಕಾಯಿನ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಆ ಕಾಯಿನ್ ಎಲ್ಲಿಯಾದರೂ ಮಿಸ್ ಆದರೆ ಮತ್ತೆ ನಮಗೆ ಅಲ್ಲಿ ಎಕ್ಸಿಟು ಇಲ್ಲ, ಎಂಟ್ರಿ ಇಲ್ಲ, ಏನೂ ಇಲ್ಲ. ಅದಾದಮೇಲೆ ಇಲ್ಲಿ ಬ್ಯಾಗ್ ಚೆಕಿಂಗ್ ಪ್ರೋಸೆಸ್ ಇತ್ತು. ಬ್ಯಾಗ್ ಚೆಕಿಂಗ್ ಕೂಡ ಆಯಿತು. ಇಲ್ಲಿ ಕೊಡಿ ಇದೊಂದು ವಿಡಿಯೋ ಮಾಡಬೇಕು. ಗೈಸ್, ಈ ಕಾಯಿನ್ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲಾದ್ರೂ ನಾವು ಇಲ್ಲಿ ಬಿಟ್ಟರೆ ನಮಗೆ ಮತ್ತೆ ಎಕ್ಸಿಟ್ಗೆ ಆಗುದಿಲ್ಲ. ಈಗ ಇದೆ ನೋಡಿ, ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರ ಕಡೆಗೆ ಸ್ಟ್ರೈಟ್. ಮತ್ತೆ ಮೇಲೆ ಇಲ್ಲ, ಮೇಲೆ ಮತ್ತೆ ವಾಪಸ್ ನಮಗಿಲ್ಲಿ ಸ್ಟೆಪ್ಸ್ ಇತ್ತು, ಇನ್ನೊಂದು ವೀಲ್ದು ಆಪ್ಷನ್ ಇತ್ತು. ಹಾಗೆ ನಾವು ಅದರಲ್ಲಿ ಹತ್ಕೊಂಡು ಬಂದ್ವಿ. ಏನಂತ ಹೇಳಿದ್ರೆ, ಇಲ್ಲಿ ಮಾತ್ರ ನೇಚರ್ ಸಖತ್ತಾಗಿ ಕಾಣ್ತದೆ ಮೆಟ್ರೋದಲ್ಲಿ ಬರಬೇಕಾದ್ರೆ. ನಾನು ತೋರಿಸ್ತೇನೆ ನಿಮಗೆ, ಈ ವಿಡಿಯೋದಲ್ಲೇ ಹಾಕಿದ್ದೇನೆ. ಅದರಲ್ಲಿ ಅಂದರೆ ಒಳ್ಳೆ ಏರೋಪ್ಲೇನಲ್ಲಿ ಬಂದ ರೀತಿ ಇರ್ತದೆ, ಆ ಥರ ಇದೆ ವೆದರ್, ಅದು ಇದು ಅಂದರೆ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನಮಗೆ ಅದು. ಫೈನಲಿ ನಾವು ಮೆಟ್ರೋ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಇಲ್ಲಿ ಡೌಟ್ ವಿಡಿಯೋ ಮಾಡಲಿಕ್ಕೆ ಆಯಿತಾ, ಸೆಕ್ಯೂರಿಟೀಸ್ ಎಲ್ಲ ತುಂಬ ಇರ್ತಾರೆ. ಹೇಳಿದೆಲ್ಲ ನಾನು ಅಲ್ಲಿ ಇರ್ತಾರೆ ಅಂತ, ಹಾಗೇನೇ ಇತ್ತು, ಅಲ್ಲಿ ಇರ್ತಾರೆ. ಹಾಂ, ಇಲ್ಲಿ 06. ಈಗ ಬಂದು ಕೂತ್ವಿ. ನಮ್ಮ ರೈಲು ಇನ್ನೂ ಬರಲಿಲ್ಲ. ಮುಂದಿನ ನಿಲ್ದಾಣ ಬೊಮ್ಮಸಂದ್ರದ ಕಡೆಗೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇದು. ಈಗ ನಮ್ಗೆ ಈ ಕಡೆಯಿಂದ ಬರ್ತದಲ್ಲ, ಹೌದು, ಈ ಕಡೆಯಿಂದ ಬರ್ತದೆ. ಹೀಗೆ ಬಂದು ಹೀಗೆ ಹೋಗ್ತದೆ. ರೈಲು ಓಡಾಟದಲ್ಲಿ ಕೆಳಗಡೆ ಎಲ್ಲೋ ಲೈನ್ ಬರ್ದಿಯಲ್ಲ, ಅದು ಆಯ್ತಾ. ಮೌನ ಅವರೇ, ಎಲ್ಲಿ? ಈಗೊಂದು ಐಡಿಯಾ ಬಂದಿದೆ ನಮಗೆ. ಇಷ್ಟು ರಶ್ಶು
ಒಂದೊಂದು ಸ್ಟಾಪ್ ಬರಬೇಕಾದ್ರೆ ನಮಗೆ ಅದರಲ್ಲಿ ಓದಿ ಹೇಳ್ತಾರೆ ಯಾವ ಸ್ಟಾಪ್ ಬಂತು ಅಂತ ಹೇಳಿ. ಅದು ಹೇಗೆ ಓದಿ ಹೇಳ್ತಾರೆ ಗೊತ್ತಾ? ರೈಲು ಈಗ ಬೊಮ್ಮನಹಳ್ಳಿ ತಲುಪಲಿದೆ. ಬಾಗಿಲುಗಳು ನಿಮ್ಮ ಎಡಭಾಗಕ್ಕೆ ತೆರೆಯಲಿದೆ. ಮುಂದಿನ ನಿಲ್ದಾಣ ಇನ್ಫೋಸಿಸ್ ಫೌಂಡೇಶನ್ ಪೂರ್ಣಪನ ಅಗ್ರಹ. Next station is Infosys Foundation, ಪೂರ್ಣಪನ ಅಗ್ರಹಾರ. ಏರೋಪ್ಲೇನಲ್ಲಿ ಹೋದಾಗ ಅನಿಸ್ತಿದೆ ಗಾಯ್ಸ್, ಏರೋಪ್ಲೇನಲ್ಲಿ ಹೋದಾಗ ಅನಿಸ್ತಿದೆ. ನೆಕ್ಸ್ಟ್ ನಾವು ಇಲ್ಲ ಗೈಸ್, ಇವಾಗ ಈ ಕಾಯಿನ್ ಇಂಪಾರ್ಟೆಂಟ್. ನಾನು ಅವಾಗ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಗೊತ್ತಾ? ಅವಾಗ ಹೇಗೆ ಎಂಟ್ರಿ ಇತ್ತು ಹಾಗೇನೆ ಎಕ್ಸಿಟ್ಗೆ ಈ ಕಾಯಿನ್ ಬೇಕೇ ಬೇಕಿದೆ. ಇವಾಗ ನಾವು ಎಡಕ್ಕೆ ತಿರುಗಿಕೊಂಡು ಹೋಗಬೇಕು. ಗೈಸ್, ಇಲ್ಲಿಗೆ ನಮ್ಮ ಮೆಟ್ರೋದ ಆಟವು ಮುಗಿದಿತ್ತು. ಇಲ್ಲಿಗೆ ವ್ಲಾಗ್ ಎಂಡ್ ಆಗ್ತದೆ. ನಿಮಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಆ ಕಡೆ ಈ ಕಡೆ ಕಿರಿಕಿರಿ ಆಗ್ತಿದೆ ಆದರೆ ವಾಯ್ಸ್ ಕೊಡ್ತಾನೆ, ಇಲ್ಲಾಂದ್ರೆ ಇದನ್ನೇ ನಾನು ಅಪ್ಲೋಡ್ ಮಾಡ್ತೇನೆ. ಕಿರಿಕಿರಿ ಆದರೆ ಸ್ವಲ್ಪ ಸಹಿಸ್ಕೊಳ್ಳಿ. ಇಲ್ಲಿಗೆ ನನ್ನ ಈ ವ್ಲಾಗ್ ಎಂಡ್ ಆಗ್ತದೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.